ಪೇಪರ್ಗೂ ನಿಲ್ಸಕ್ಕೆ ಏನು ಫೋಟೋ ತೆಗೆದು ಅಂತಂತಾರೆ ಕರೆಕ್ಟಾಗಿ ಸಂಸತ್ತಲ್ಲಿ ರಾಜ್ಯಸಭೆಯಲ್ಲಿ ಭಾರತ ದೇಶದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಅವಮಾನವಾಗಿ ಮಾತನಾಡಬೇಕು ಅಂತೇಳಿ ಮಾತಾಡಿರೋದನ್ನು ಇಡೀ ದೇಶ ಅವರ ವಿರುದ್ಧವಾಗಿ ಇವತ್ತು ಅವ್ರು ಮಾತನಾಡಿರೋದನ್ನ ಅಪರಾಧ. ಅವರು ಸಾರ್ವಜನಿಕವಾಗಿ ಕ್ಷಮೆಯನ್ನು ಕೇಳಬೇಕು ಮತ್ತು ಸಂಸತ್ತಲ್ಲೂ ಕ್ಷಮೆಯನ್ನು ಕೇಳಬೇಕು. ಅಂಬೇಡ್ಕರ್ರಿಂದ ಆಗಿರ್ತಕ್ಕಂಥ ಅಪಮಾನ ಇಡೀ ದೇಶಕ್ಕೆ ಆದಂಥ ಅಪಮಾನವಾದಂಥ ಹೇಳಿಕೆಯನ್ನು ಅವ್ರು ಮಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ, ಇವತ್ತಿನ ದಿವಸ ಅಂಬೇಡ್ಕರ್ 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 ಅನ್ನೋದು ಫ್ಯಾಷನ್ ಆಗಿದೆ. ಅದೇ ಮಾತನ್ನು ಯಾವುದಾದ್ರೂ ದೇವರ ಹೆಸರಲ್ಲಿ ಮಾಡಿದರೆ ಇನ್ನೂ 7 ಜನ್ಮಕ್ಕೂ ಕೂಡ ನಮಗೆ ಸ್ವರ್ಗ ಸಿಗ್ತಾ ಇತ್ತು ಅಂತೇಳಿ ಬಹಳ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ತಾವಾದರೂ ಹೇಳೋದಷ್ಟೇ, ಇವತ್ತು ಸಂವಿಧಾನದ ಅಡಿ ಪ್ರಜಾಪ್ರಭುತ್ವದ ಅಡಿ ಇವತ್ತು ಅಮಿತ್ ಶಾ ಅವರು ಇವತ್ತು ಸಂಸತ್ನಲ್ಲಿ ಇವತ್ತು ಕೇಂದ್ರ ಸಚಿವರಾಗಿದ್ದಾರೆ. ಅವರ ಹೇಳಿಕೆಯನ್ನು ನಮ್ಮೆಲ್ಲರ ಮೆಚ್ಚಿನ ನಾಯಕರಾದಂಥ ನಮ್ಮ ACC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸನ್ಮಾನ್ಯ ನಮ್ಮೆಲ್ಲರ ಮೆಚ್ಚಿನ ನಾಯಕರು ಹಿರಿಯರು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಬಹಳ ಖಂಡನೀಯವಾಗಿ ಅವರನ್ನು ಖಂಡಿಸಿದ್ದಾರೆ. ನಿಮಗೆ ಅವ್ರನ್ನ ಸ್ಮರಣೆ ಪ್ರತಿನಿತ್ಯ ನಾವು ಸ್ಮರಣೆಯನ್ನು ಮಾಡ್ತೇವೆ. ಅಂಬೇಡ್ಕರ್ ಇಲ್ಲದೆ ಇದ್ದರೆ ಕೋಟ್ಯಾಂತರ ಜನ ನನ್ನಂಥ ಶೋಷಿತ ವರ್ಗದವರು, ಇವತ್ತು ಕೂಡ ಶೋಷಿತ ದುರ್ಬಲ ಸಮಾಜದವರು, ಮಹಿಳೆಯರು ಎಲ್ಲರಿಗೂ ಕೂಡ ಅಂಬೇಡ್ಕರ್ ಅವರ ರಕ್ಷಣೆ ಮೇಲೆ ನಾವು ಇವತ್ತು ಜೀವನ ನಾವು ಮಾಡ್ತಾ ಇದ್ದೀವಿ ಅಂತ ACC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಅದೇ ರೀತಿ ಮೊನ್ನೆ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ನಾನಾದರೂ ಸಂವಿಧಾನ ಇಲ್ಲದೆ ಇದ್ದ ಪಕ್ಷದಲ್ಲಿ ನಾನೊಬ್ಬ ಮುಖ್ಯಮಂತ್ರಿ ಆಗಲಿಕ್ಕೆ ಆಗ್ತಾ ಇರಲಿಲ್ಲ, ನಾನು ಗ್ರಾಮದಲ್ಲಿ ಏನಾದರೂ ಕೂಡ ಗ್ರಾಮೀಣದಲ್ಲಿ ಇರಬೇಕಾಗ್ತಾ ಇತ್ತು ಅನ್ನೋ ವಿಚಾರವನ್ನು ಅವರು ಕೂಡ ಹೇಳಿದ್ದಾರೆ. ಬಿಡಿ